ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ಇದೇ ಮೊದಲನೇ ರೈಡು. ಸೊ 2 ಗಾಡಿಗಳನ್ನೂ ಎತ್ಕೊಂಡು ಹೋಗ್ತಾಯಿರಿ. ಅಬ್ಬಾ ಓಕೆ, ಫೈನಲಿ ಬಿಗ್ ಬೇಗ ಬಂದಿದ್ದೀರಿ. ಇಲ್ಲೇನು ಸ್ಟಾಪ್ ಇದೆಯೋ, ಬ್ರೇಕ್ಫಾಸ್ಟ್ ಏನಂತ ನೋಡಿಕೊಂಡು ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಂತ. ಕಾಫಿ ಬ್ರೇಕ್ ಆಯಿತು, ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ. ಏನಣ್ಣ? 11 ಕಿಲೋಮೀಟ್ರು ಲೆಫ್ಟಲ್ಲೇ ಬರುತ್ತೆ. ದೊಡ್ಡ ಪಾರ್ಕಿಂಗು. ಯಾವುದಂದ್ರೆ ಹೋಟ್ಲ್ ಹತ್ರ ಕೋಮಲ್ ಗಾರ್ಡನ್. ಓ 918 ಬಾಕ್ಸ್ಟರ್, ಅದು ಯಾವುದೋ ಇರ್ಬೋದು ಗೊತ್ತಿಲ್ಲ. ಒಟ್ನಲ್ಲಿ ಕ್ರೇಜ್ ಕಾಣಿಸ್ತದೆ. ಡೆಸ್ಟಿನೇಷನ್ನು ಈಗ ಕೋಮಲ್ ಗಾರ್ಡನ್ ಅಂತ ಇದೆ. ಆಲ್ರೆಡಿ ಹೇಳಿದ್ದೀನಿ, ಇಲ್ಲ ಗೊತ್ತಿಲ್ಲ. ಕರೆಕ್ಟಾಗಿ 13 ಕಿಲೋಮೀಟ್ರ್ ಇದೆ. ಹೆವಿ ಸ್ಟ್ರೆಚ್ ಇದಂತೂ. Come, you can also rev it, but keep it light, that's it. Don't cross over the 4. Yeah. Baba. Yes, ಕೋಮಲ್ ಗಾರ್ಡನ್ ಬಂತು. ನಮ್ಮವರು ಬಂದರು. ಎಸ್ ಬನ್ನಿ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ ಇಲ್ಲಿಂದ. ಸೊ ಗಾಡಿಗಳೆಲ್ಲ ಈ ಕಡೆ ಪಾರ್ಕ್ ಆಗಿದೆ. ಕೋಮಲ್ ಗಾರ್ಡನಲ್ಲಿ ಬಂದಿದ್ದೀರಿ. ಕೇಸರಿ ಬಾತು, ಮಸಾಲೆ ದೋಸೆ, ಇಡ್ಲಿ ಅದು ಇದು ಅಂತ ಬಂದಿದೆ. ಸೊ ಎಸ್ ಬನ್ನಿ, ತಿಂಡಿ ಎಲ್ಲ ಆದಮೇಲೆ ಸಿಗೋಣ. ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ, ಏನಿಲ್ಲ ಹೊಡೋದಷ್ಟೇ. ಪ್ಲ್ಯಾನ್ಸ್ ಬಂದಿದ್ದು ಕಿಯಾ ಫೌಂಡೇಶನ್ ಹೋಗೋಣ ಅಂತ, ಬಟ್ ಎಲ್ಲರೂ ಒಂದು ಸ್ವಲ್ಪ ಬೇಗ ಹೋಗೋಣ ಅಂದರು. ಮತ್ತು ಯಾಕೆ ಸುಮ್ಮನೆ ಒಬ್ಬೊಬ್ಬರು ಹೋಗೋದಂತ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗ್ತಾಯಿದ್ರಿ. ಓಕೆ, ಒಂದು ಪ್ರಾಪರ್ ಲೈನಪ್ ಮಾಡಿ ಹೊರಡೋಣ ಅಂತ. ಒಂದು ಸ್ಮಾಲ್ ಲೈನಪ್ ತೊಗೊಂಡು ಫೋಟೋ ಎಲ್ಲ ಇಟ್ಕೊಂಡ್ರಿ. ಬನ್ನಿ ಹೊರಡೋಣ. ಯಪ್ಪ, ಬಿಸಿಲಲ್ಲಿ ರೈಡಿಂಗ್ ಗೇರ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಐಡಲ್ ಇದ್ರಲ್ವಾ, ಹಿಂಸೆನಪ್ಪ.
ವಾಟ್ ದ ಸೊ ಈ ಕ್ಲೋಸ್ ಕಾಲು ಯಾಕಾಯ್ತು ಏನು ಎತ್ತ ಅಂತ ನೀವು ಆಲ್ರೆಡಿ ನೋಡಿರ್ತೀರಾ. ಆಪೋಸಿಟ್ ಸೈಡ್ ಅಲ್ಲಿ ಯಾರೋ ಒಬ್ಬರು ಬರ್ತಿದ್ರು, ಅವ್ರಿಗೆ ಜಾಗ ಕೊಡಕ್ ಹೋಗಿ ಈ ಟೂ ವೀಲರ್ ಅವನು ನಮ್ ಕಡೆಗೆ ಜೋರಾಗಿ ಎಳ್ದ್ಬಿಡ್ತಾನೆ. ಸೊ ಹರ್ಷ ಅವರ POV ನೋಡೋದಕ್ಕೆ ನಾನು ಕಾಯ್ತಿದ್ದೀನಿ. ಇನ್ನೇನೊಂದ್ ಸ್ವಲ್ಪ ದಿನದಲ್ಲಿ ಅವ್ರ ವಿಡಿಯೋನು ಬಿಡ್ತಾರೆ. ಅವ್ರ ಚಾನಲ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅವ್ರ POV ನೋಡೋದಕ್ಕೆ ತುಂಬಾ ಕಾಯ್ತಿದ್ದೀನಿ, ಹಿಂಗ್ ಸೇವ್ ಮಾಡಿದ್ರು ಅಂತ. ಸೊ ಅಷ್ಟು ಹೇಳ್ಬೇಕಾಯ್ತು, ಹಂಗೆ ವಿಡಿಯೋನ ನೋಡಿ. ಬಾ ಬಾ, ನೋಡಿದ್ರ ಕ್ಲೋಸ್ ಕಾಲ್ ಹೆಂಗ್ ಬಂದ ಅವನು. ನೋಡಿ ಮೇನ್ ಎಕ್ಸಾಸ್ಟ್ ಹಾಕ್ಸೋದೆ ಇಂಥ ಇದಕ್ಕೆ. ಅವನೊಂದು ಸ್ವಲ್ಪ ಅವೇರ್ ಆಗಿದ್ದಕ್ಕೆ ಹಂಗೆ ಎಳೆದ್ಬಿಟ್ಟ, ಇಲ್ಲ ಅಂದಿದ್ರೆ ಅಪ್ಪ ಇಟ್ ವುಡ್ ಹ್ಯಾವ್ ಬೀನ್ ಟೆರಿಬಲ್. ಕರೆಕ್ಟ್ ಟೈಮಿಗೆ ಬಚಾವ್ ಮಾಡಿದ್ರು. ಅದಕ್ಕೆ ನಾವೇನಾದ್ರೂ ರೈಡ್ ಮಾಡಬೇಕು ಅಂದಾಗ ಸುಮ್ಮನೆ ರೈಡ್ ಮಾಡೋದಲ್ಲ, ಫುಲ್ಲು ಎಲ್ಲ ಕಡೆ ಕಣ್ಣಿರಬೇಕು. ಅದಕ್ಕೆ ನೋಡಿ, ಮುಂದೆ ಯಾರಾದ್ರೂ ಹೋಗ್ತಾ ಇದ್ರೆ ರೈಡರು, ಅವ್ರಿಗೂ ನಮಗೂ ಒಂದಿಷ್ಟಾದ್ರೂ ಗ್ಯಾಪ್ ಇರಬೇಕು. ಅವ್ರಿಗೇನಾದ್ರು ಸಡನ್ನಾಗಿ ಯಾರಾದರೂ ಎಳೆದ್ಬಿಟ್ರೆ ಅವ್ರಿಗೆ ಟೈಮ್ ಇರುತ್ತೆ ಯೋಚನೆ ಮಾಡೋಕ್ಕೆ, ಲೆಫ್ಟ್ ಹೋಗ್ಲಾ ರೈಟ್ ಹೋಗ್ಲಾ ಅಂತ. ಅವಾಗ ನಮಗೆ ಗೊತ್ತಾಗಲ್ಲ ಅವ್ರು ಯಾವ ಕಡೆ ಹೋಗ್ತಾರೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಅವೇರ್ನೆಸ್ ಇರಬೇಕು, ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಹೋಗಬೇಕು. ಇಲ್ಲ ಅಂದರೆ ಫ್ಲೈ ಬಾಯ್. ಅವ್ರಿಗೆ ಟೈಮ್ ಇರುತ್ತೆ ಮುಂದೆ ಇರೋರ್ಗೆ ಯೋಚನೆ ಮಾಡೋಕ್ಕೆ ಲೆಫ್ಟಾ ರೈಟಾ ಅಂತ. ಆಮೇಲೆ ಅವ್ರು ತೊಗೊಂಡೋ ಡಿಸಿಷನ್ ಪ್ರಕಾರ ನಾವು ಚೂಸ್ ಮಾಡ್ಬೋದು, ಹಿಂಗೆ ಹೋಗೋದ ಹಂಗೆ ಹೋಗೋದ ಅಂತ. ತಿಂದಿದ್ದೆಲ್ಲ ಎಳೆದೋಯ್ತು. ಮಗ ಹೋದ್ರೆ ರೈಟ್ ಹೋಗ್ಬೇಕು, ಹೋಯ್ತು ಲೆಫ್ಟ್ ಹೋಗ್ಬೇಕು, ಆಡಿಸ್ತಾ ಅವನು ಹೊಡೆದ ಇವತ್ತು ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ, ನಾನು ಫುಲ್ ಬ್ರೇಕ್ಸ್ ಇಟ್ಕೊಂಡೆ. ಮಾತಾಡ್ತಾ ಇದ್ದಾನೆ. ಹಾಂ, ಒಂದು ಕಡೆಗೆ ಅಂದರೆ ಹೆಂಗೆ ಹೋಗ್ಬೋದು, ಲೆಫ್ಟು ಬರ್ತಾನೆ ರೈಟು ಬರ್ತಾನೆ. ನಾನು ನಿಮ್ಮ ಹಿಂದೆನೇ ಇದ್ನಲ್ಲ, ನೋಡ್ಬಿಟ್ಟು ನನಗೆ ಇದಾಗೋಯ್ತು. ನಾನು ಹಿಂಗೆ ಹೋಗೋದು ನೋಡ್ತಾರೆ, ಹಿಂಗೆ ಆಡಿಸ್ತಾ ಅವನು. ಯಾರು ಅಲ್ಲೊಂದು ಕಡೆ ಇದೆ ಬಂದ ಬ್ರೋ, ನೀವು ನೋಡ್ಬೇಕು. ಯಪ್ಪ ಯಾಕೆ ಕೇಳ್ತೀರಾ, ಹೊಡೆದೆ ಅನ್ಕೊಂಡೆ. ಫುಲ್ಲು ವಿ ಪವರ್ ಎರಡು ಆಗಿದೆ. ಓಕೆ, ನನ್ನ ಪ್ರಕಾರ ಇಲ್ಲಿಂದ ನಮ್ಮ ಅಣ್ಣ ಆಯ್ಬೋದು ಎತ್ಕೊತಾನೆ, ಯಾಕಂದರೆ ಅವನು ಓಡಿಸ್ಲಿಲ್ಲ. ಸೊ ಬನ್ನಿ ಅವನು ಫಿಲಪ್ ಮಾಡಿಸ್ಕೊಂಬರ್ಲಿ. ಎಲ್ಲರದು ಫಿಲಪ್ ಆಯಿತು, ನಾನು ಗಾಡಿ ಚೇಂಜ್ ಮಾಡಿದ್ದೀನಿ. ಹೋಗಿ ಹಯಾಬುಸಲ್ಲಿ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿ 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 ಇದರಲ್ಲೂ ಹಂಗೆ ಶಿಫ್ಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಅದರಲ್ಲಿ ನಮ್ಮ ಅಣ್ಣ ಏನು ಸೇಫ್ಟಿ ಗೇರ್ ಹಾಕಿಲ್ಲ, ಗ್ಲೌಸ್ ಮಾತ್ರ ಅಂತ ಅನ್ಕೊಂಬೇಡಿ. ಒಳಗಡೆ ಇನ್ನರ್ ಆರ್ಮರ್ ನಾನು ತೋರಿಸಿದ್ನಲ್ವಾ, ಅದು ಹಾಕೊಂಡಿದ್ದಾನೆ ನೋಡಿ, ಬ್ಯಾಕ್ ಪ್ರೊಟೆಕ್ಷನ್ನು ನೀಟಾಗಿ ಕಾಣಿಸ್ತಿದೆ. ಅವ್ನು ಫುಲ್ ಜಾಕೆಟ್ ತೊಗೊಬೇಕಂತಾನೆ ಇದ್ದಿದ್ದು, ಸಿಂಗಲ್ ಸೂಟು. ಬಟ್ ವರ್ತಿಲ್ಲ, ಅವ್ನು ಇನ್ನೊಂದು ತಿಂಗಳು ಇರ್ತಾನೆ. ಒಂದು ತಿಂಗಳಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 2-3 ಸಲ ರೈಡ್ ಹೋಗ್ಬೋದೇನೋ. ಸೊ ಅಂಥದಕ್ಕೆ ಏನಕ್ಕೆ ಫುಲ್ಲು ಸೂಟೆಲ್ಲ ತೊಗೊಳೋದು ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತಂದು ಇದನ್ನು ಕೊಡಿಸಿದ್ದೀನಿ. ಒಟ್ನಲ್ಲಿ ಕ್ರೇಜಿ ಕ್ಲೋಸ್ ಕಾಲ್ ನಿಜವಾಗ್ಲು. ಅದೇ ನಿಂತ್ಕೊಂಡು ಮಾತಾಡ್ತಾ ಇದ್ರಿ, ಹಂಗೆ ಬಂದ ಹಿಂಗೆ ಬಂದ ಅಂತ. ಮತ್ತು ವಿಡಿಯೋ ಎಲ್ಲ ನೋಡ್ತಾ ಇದ್ರಿ, ನನ್ನದಲ್ಲಿ ಆರಾಮಾಗಿ ಫೋನ್ ಕನೆಕ್ಟ್ ಮಾಡ್ಕೊಂಡು ನೋಡ್ಬಿಡ್ಬೋದು. ಎಕ್ಸ್ಟ್ರೀಮ್ ನಿಜವಾಗ್ಲು ಹೆವಿಯಾಗಿ ಹೇಳಿದ್ಬಿಟ್ಟ ಒಂದೇ ಸಲ. ನಾನು ಹೇಳ್ತಿದ್ದೀನಲ್ವಾ, ನೀವು ಯಾರೇ ಆಗಿರಲಿ, ಎಂಥ ಗಾಡಿಯಲ್ಲಾದರೂ ರೈಡ್ ಹೋಗ್ರಿ, ಒಂದು ಸಿಂಪಲ್ ಇಷ್ಟು ಡಿಸ್ಟೆನ್ಸು ಇಟ್ಕೊಂಬಿಡಿ. ಯಾಕಂದರೆ ಮುಂದೆ ಆ ಥರ ಕ್ಲೋಸ್ ಕಾಲ್ಸ್ ಆದಾಗ ನಾನು ಆಗಲೇ ಹೇಳಿದ್ನಲ್ಲ, ಅವ್ರು ಡಿಸಿಷನ್ ತೊಗೊಂಡಿದ್ದಾದ್ಮೇಲೆ ನೀವು ಆರಾಮಾಗಿ ಒಂದು ಕಡೆ ಎಳೆದ್ಬಿಡ್ಬೋದು. ರಿಯಲಿ ತುಂಬ ಕೇರ್ಫುಲ್ ಆಗಿರಬೇಕು ರೈಡ್ ಮಾಡೋವಾಗೆಲ್ಲ.
ಆಲ್ರೆಡಿ ನೋಡ್ಸೋದಕ್ಕೂ ಒಳ್ಳೆ ಮಜಾ ಇದೆ. ಅದೆಲ್ಲ ಕ್ಲೋಸ್ ಕಾಲ್ ನೋಡಿದಾದ್ಮೇಲೆ ಇವಾಗ ಈ ಗಾಡಿಯಲ್ಲಿ ಆರಾಮಾಗಿ ಹೋಗ್ಬೋದು. ಅದ್ರಲ್ಲಿ ನಾನು ರಶ್ ಆಗ್ತಾ ಇರುತ್ತಲ್ಲ, ಫುಲ್ ಶಾಕಲ್ಲಿ ಇರ್ತೀರಿ. ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಎಲ್ಲಾದರೂ ಒಂದು ಸ್ವಲ್ಪ ನೀರು ಕುಡ್ದು ಆಮೇಲೆ ಮೂವ್ ಆಗಬೇಕು. ನಮಗೆ ಪ್ರತಿ ರೈಡ್ ಈ ಥರ ಆಗಿ ಒಂದು ಸ್ವಲ್ಪ ಸ್ಟಾಪ್ ತೊಗೊಂಡ್ರೆ ಅಷ್ಟೇ. ಅಪ್ಪ ಹೋಗಿ ನಿಜವಾಗ್ಲು ತುಂಬ ಕೇರ್ಲೆಸ್ಸು ಜನರು. ಹೋತ್ ನನ್ನ ಮಕ್ಕಳ ಏನಿವತ್ತೆಲ್ಲ ಯಾ ನೆಶಲ್ಲಿದ್ದಾರ ಬಂದ್ರಪ್ಪ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ಏನಿದು ಇಷ್ಟೊಂದು ಟ್ರಾಫಿಕ್ ಈ ಕಡೆ. One eternity later. ಅಪ್ಪ ಇದೊಂದು ಲಾರಿ ಕೆಟ್ಟೋಗಿರೋದಕ್ಕೆ ಇಷ್ಟು ಟ್ರಾಫಿಕ್ಕು. ನಾನು ಹಂಗೆ ಅಂದ್ಕೊಂಡಿದ್ದಿದ್ದು, ಏನು ಟ್ರಾಫಿಕ್ ಅಪ್ಪ ಸ್ವಾಮಿ. ಓಹೋ ಈ ಕಡೆ ಸೈಡ್ ನೋಡ್ರಿ ಟ್ರಾಫಿಕ್ಕು. ಅಪ್ಪ ಒಳ್ಳೆ ಕತೆ ಇದ್ದಂಗಿದೆಯಲ್ಲ ಇದು. ನಮ್ಮ ಸ್ಟಾಪ್ ಬಂತು. ಎಸ್ ಬನ್ನಿ ಬಸ್ಸೆಟ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆಲ್ಲ ಏನು ಅನಿಸ್ತು ಅಂತೇಳಿ. ಪೆಂಟಾ ಕಾರ್ಬನ್ನ ಫಸ್ಟ್ ಟೈಮ್ ರೈಡ್ಗೆ ಎತ್ಕೊಂಡೋಗಿದ್ರಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬ್ಲಾಗ್ಸು. ಸೊ ಎಸ್, ನಮ್ಮ ಅಣ್ಣ ಹೋಗೋದಕ್ಕಿಂತ ಮುಂಚೆ ಇನ್ನೂ ಒಂದು 2-3 ರೈಡ್ ಮಾಡ್ಬೋದು. ನೋಡೋಣ ಎಲ್ಲಿ ಏನು ಇತ್ತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಎಸ್, ದಿಸ್ ಇಸ್ ದಿ ಔಟ್ರು. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೇನಾದರೂ ಆ ಥರ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.